ಹೋಯ್ತಾನೆ ಗೈಸ್. ಗನ್ ಹಿಡ್ಕೊಂಡಿದ್ರು ಗೈಸ್. ಒಂದ್ ರೂಮ್ ಕೀ ಕಲ್ದಾಕಿ ಅವ್ ಕೀ ಹುಡ್ಕದೆ ಆಗೋಗ್ಬಿಟ್ಟೈತ್ ನಮ್ ಬಾದೆ. ಪ್ರಶ್ನೆ ನಾಳೆ ಯು ಕಮ್ಮಿ ಚಿಕ್ಕಮಂಗ್ಳೂರ್ ಪ್ಲೀಸ್. ನಂಗೆ ಡ್ರೈವರ್ ಅಣ್ಣ ಅಲ್ಲಿ ಒಂದ್ ತೈಲ ಹಾಕಿ ಸ್ಮೆಲ್ ಮಾಡಮ್ಮ ಅಂದ್ರು. ಹುಡ್ಗಿರು ಇಲ್ಲಿ ಕಾಫಿ ಪುಡಿ ತಗೊಂತವ್ರೆ. ಒಳ್ಳೇದು, ಏನ್ ತೊಂದ್ರೆ ಇಲ್ಲ. ಅಲ್ಲಿ ಹಾಕಿದ್ರೆ ತಲೆ ಸುತ್ತೆಲ್ಲ ಬೀಳ್ಬೇಡ್ವೆ. ಬಿದ್ರೆ ಒಳ್ಳೆ ಕಂಟೆಂಟ್ಲೆ ನಂಗೆ. ಒಳ್ಳೇದ್ ಮಾಡ್ತದ ಫುಲ್ ಹೇಳಿಬೇಕು. ಅದ್ ಹೆಂಗಾಗುತ್ತೆ ಗೊತ್ತಾ? ನಮ್ ಪವಿಗೆ ಹಾಕ್ಸ್ತೀನಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಯ್ಯೋ ನಿನ್ಗೆ ಯಾರ ಅಂದ್ರು. ಚಾಕ್ಲೇಟ್ ಯಾಕೆ ಕುಡಿ. ಪವಿ ಹೊಲ್ಟಾರ ತೌಳ್ ಪವಿ ಅಷ್ಟೋರಿತೈತೇನೆ ನನಗೆ ನೋಡ್ಲಾ. ಬಾಯ್ ಸುಮ್ಮನಿರಮ್ಮ. ಬಿಡು ಕಣ್ಣು ಮಾಡು. ಯಾರು ನಾನೇ ನನ್ ಕಣ್ಣಿಗೆ ಕೊಂದೇನೆ. ಗೈಸ್ ನಿತ್ಯ ಕಣ್ಣು ನೋಡಿ ಇಷ್ಟೊಂದು ನೀರು ಬರ್ತೈತೆ. ಕಂಟ್ರೋಲ್ ಆಗ್ತಿ. ಸಾರಿ ಇವಾಗ ಇರ್ಲಿ ಇವಳು. ನಿಜ ಇಮ್ಯಾಜಿನ್ ಇವಾಗ ನನ್ಗಿಲ್ಲ ಹಾಕವ್ರೆ ಮತ್ತೆ ನೋಡ್ಸೋ ನೀನು ಕಣ್ಣಿಗೆ. ಕಣ್ಣು ಒಂಥರ ಐತೈತೆ. ನಿದ್ದೆ ಗೈಸ್, ನಾನು ನಿದ್ದೆ ಮೂಡಲ್ಲಿ ಇದ್ದು ಬಂದ್ರೆ ಎಲ್ಲಾನು ಹಾಳು ಮಾಡಿ. ನಿದ್ದೆ ಬರಲ್ಲ ನಿನಗೆ ಅದೇ ಕಣವಾ. ಅಯ್ಯೋ ದೇವರೇ, ತಗೊಂಡ್ಬಂದ್ಬಿಡು ಕ್ಯಾಮ್ರಾನೇ. ಕ್ಯಾಪ್ ಬೀಸ್ತಾ ಇದ್ದೀನಿ ಬಿಕಾಸ್ ಚಾಕ್ಲೇಟ್ ಇಕ್ಕವ್ರೆ ಆಯ್ತಾ. ಅವಾಗ್ಲಿಂದ ಹೋಗನ ಆ ಚಾಕ್ಲೇಟ್ ಸ್ಯಾಂಪಲ್ ಇಕ್ಕಿಲ್ಲ. ಇವ್ರು ತಿಂತವ್ರ ಅವಾಗ್ಲಿ ಜೊತೆ ನಾನು ತಿಂತಾ ಇದ್ದೀನಿ. ಸದ್ಯಕ್ಕೆ ಅವ್ರೇನು ಬೈದಿಲ್ಲ, ಬೈದಾಗ ಸುಮ್ಮನಾಗ್ಬಿಡ್ತೀನಿ. ಯಾಕೆ ಅವರು ಖುಷಿಯಿಂದ ನಗ್ತಾ ಇದ್ರು. It was at this moment that he knew he fucked up. ನಿಜ ಏನಾದ್ರು ದ್ವೇಷ ಇದ್ರೆ ಫೇಸ್ ಟು ಫೇಸ್ ಇರ್ಲಿ. ನಿಜ ಉರಿತೈತ್ಲೆ, ಇದೇನು ಹೆಂಗ್ ಉರಿತೈತ್ಲೆ? ಮಗ್ಳೇ ಎಂತ ಕಂತ್ರಿ ಇರ್ಬೇಡ. ಫ್ರೆಂಡು ಅನ್ಕೊಂಡು ಹಿಂಗೆಲ್ಲ ಮಾಡ್ಬಾರ್ದು. ಅವಾಗ್ಲಿಂದ ಇಲ್ಲಿ ಗಸಗಸೆ ಎತ್ಕೊಂಡು ತಿನ್ನು. ಅಣ್ಣ ನೀವೇನು ಹೇಳಲ್ವಾ? ಇಂತ ಕಸ್ಟಮರ್ ಬಂದ್ರೆ ಮುಗೀತು ಕತೆ. 100 ಗ್ರಾಮ್ ಖಾಲಿ ಮಾಡ್ಬಿಟ್ಲು ಗೈಸ್ ತಿನ್ಕೊಂಡೆ. ಗೈಸ್ ಸೀರಿಯಸ್ಲಿ ಹೊಟ್ಟೆ ಹಸಿದಾಯ್ತು ನನಗೆ. ಇಲ್ಲಿಗೆ ಬಂದೆ, ಅಲ್ಲಿ ಕಾಶ ತಿಂದೆ, ಆಮೇಲೆ ಚಾಕ್ಲೇಟ್ ಎಲ್ಲ ತಿನ್ಬಿಟ್ಟು ಆಯ್ತಾ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟ. ಒನ್ಸ್ ಮೋರ್ ಸಿ ನಿತ್ಯ ಒನ್ಸ್ ಮೋರ್. ಹೆಂಗಾಗಿತ್ತು ಗೊತ್ತಾ, ನಂಗೆ ನಶೆಯಲ್ಲಿ ಇದ್ದು ನಂಗೆ ಹೆಂಗ್ ಹೋಯ್ತಿತ್ತು. ಆಯುರ್ವೇದಿದ್ದು ಇದು ನಿಂಗಂದ್ರೆ ಇದನ್ನೇನಕ್ಕೆ ನಂಗೆ ಕೊಡ್ತೀಯ ನೀನ್ ತಿನ್ನಕ್ಕೆ. ನೀನ್ ಗೋಟು ನಮ್ಮ ಮನೆ ಮೇಕೆ ತಿನ್ನು ಎಲ್ಲ. ಹಿಂಗಂದಾಗ ಎಲ್ಲ ಹೋಗುತ್ತೆ ಮತ್ತೆ ರಿಲೀಫ್ ಆಗತ್ತಂತೆ. ಆಯುರ್ವೇದ ತಿಂಗೈಸ್. ನೀವು ತಪ್ಪು ತಿಳ್ಕೊಂಡ್ಬಿಡಿ ಅಷ್ಟೇ. ಆಮೇಲೆ ನಾನ್ ತಿಂತಿದ್ರ ತಿಂತವಳು. ಇನ್ನೊಬ್ಬನ್ ತೋರಿಸ್ತೀನಿ. ಗೈಸ್ ನಾವು ರೆಸಾರ್ಟ್ಗೇನೋ ರೀಚ್ ಆದ್ವಿ. ಆದ್ರೆ ಅಲ್ಲಿ ಬಾಡಿ ಗಾರ್ಡ್ಸ್ ಗನ್ ಹಿಡ್ಕೊಂಡಿದ್ರು ನೋಡಿ. ಫಸ್ಟ್ ಎಂಟ್ರಿಗೇನೆ ಫ್ಯೂಸ್ ಔಟ್ ಎಲ್ರಿಗೂ ನಮ್ಗೆ. ನೋಡಿ ಪ್ಯಾಂಟ್ ಫುಲ್ ಜಿಂಗಲಾಲ್ ಆಗೋಗೈತೆ. ಬಾಯ್ ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೈಸ್ ಅಣ್ಣ. ಸೊ ಇವಾಗ ಹೋಗ್ತಾ ಇದೀವಿ ರೆಸಾರ್ಟ್ ಒಳಗಡೆ. ಈ ಸೀರೆ ನಮ್ಮನ್ನ ಬಿಟ್ಟು ಏನಕ್ಕೆ ಹಂಗೋಡೋಗ್ತಾಳೋ ಗೊತ್ತಿಲ್ಲ. ಏನಕ್ಕೆ ಹಂಗೋಡೋಗೋದು ಗೊತ್ತೇನು ನಿನ್ಗೆ? ಇಲ್ಲಿ ಯಾರಾದ್ರೂ ಗೊತ್ತಾ?
ಆ ನೋಡಿ ಜ್ಯೂಸ್ ಬೇಡ ನಿಮಗೆ ಬೇಡ. ಫಸ್ಟ್ ಟೈಮ್ ನಾನು ಸಿರಿಗೆ ರೂಮ್ ತೋರಿಸ್ತಿದ್ದೀನಿ. ಸಿರಿ ಆರ್ ಯು ಎಕ್ಸೈಟೆಡ್? ಆವಾಗ್ಲಿಂದ ಕಣ್ಮುಚ್ಕೊಂಡೇ ಓಡಾಡಿಸ್ತಾ ಇದೀವಿ, ಯಾಕಂದ್ರೆ ಅವಳ ರಿಯಾಕ್ಷನ್ ನೋಡ್ಬೇಕಿತ್ತು ನಾನು. ಬೇಡ ನೋಡಿ, ನಮ್ಮ ಸರ್ವೆಂಟ್ ಕರೆಕ್ಟಾಗಿ ತೆಗಿತಾವ್ರೆ. ಬಿಡ್ರಿ ಸರ್ವೆಂಟ್ ಅವ್ರೆ, ನಿಮ್ಗೇನೇನಲ್ಲ. ಆರ್ ಯು ರೆಡಿ? ನೋಡಿ ಹಿಂದೆ ಜರುಗ್ತಾವಳೆ, ಎಲ್ಲೋ ನೂಟ್ಬಿಡ್ತೀನೋ ಅಂತ. ಅವಳೆ ಸ್ವಿಮ್ಮಿಂಗ್ ಪೂಲಲ್ಲಿ ಎದುರಿಸಿದ್ದೆ. 3, 2, 1. ಡಿಡ್ ಯು ಲೈಕ್ ಇಟ್? ಇದು ಚೆನ್ನಾಗಿದ್ಯಾ? ಮಿಸ್ ರೂಮ್ ಹಿಂಗಿದೆ. ನಿಂದು ನಿಂದೊಂದು ಬಾಯ್ ಫ್ರೆಂಡು ರಿಯಲಿ ಮಾಡ್ಬಿಡು. ಇದು ರೂಮು. ಇಲ್ಲಿ ಇಂಥ ವ್ಯೂ, ಆಂಬಿಯನ್ಸ್ ಮಾತ್ರ ಸಖತ್ ಅಲ್ಟಿ ಅನ್ಕೊಳ್ಳಿ. ನನ್ನಂತ ರೂಮ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಐ ಆಮ್ ಸೋ ವೆರಿ ಹ್ಯಾಪಿ. ಇವಾಗ ಊಟಕ್ಕೆ ಹೋಗ್ಬೇಕು, ತುಂಬಾ ಲೇಟ್ ಆಗಿದೆ. ಊಟಕ್ಕೆ ಹೋಗ್ಬೇಕಂತ ಬೇಬಿ. ಕಡಿಲಿ ಓಯ್ ಏಮಂತ ಇರೋ, ಯಾವಾಗಲೂ ಯೂಸ್ ಮಾಡಬೇಡ ಆಯ್ತಾ? ಇಕ್ಕು ನಾನು ಸನ್ಯಾಸಿ ಆಗ್ತೀನಿ. ನಿಮ್ಮಮ್ಮ ಫೋನ್ ಮಾಡಲ್ಲ, ನಾನು ಸರಿ ಮಾಡ್ಬೇಕು. ನಾನು ಮಾಡಲ್ಲ ಅಮ್ಮ ಅನ್ಬಿಟ್ರೆ ಆರ್ಕೊಂಬಂದ್ಬಿಡ್ತಾರೆ ಈಗ. ಸುಂದರವಾದ ಗಳಿಗೆಗೆ ನನ್ನ ತಂಗಿ ಒಂದು ರೂಮ್ ಕೀ ಕಲ್ದಾಕಿ ಕೀ ಹುಡ್ಕದೆ ಆಗೋಗ್ಬಿಟ್ಟೈತೆ ನಮ್ಮ ಬಾಧೆ. ನಮ್ ಕೀ ಹಾ 2 ರೂಮ್ ಮಾಡಿದ್ವಿ ನಾವು, ಇಬ್ರಿಗೊಂದು ಅಂತ. ಒಂದು ರೂಮ್ ಕೀ ಏನೋ ಓಪನ್ ಅಲ್ಲಿ ಐತೆ, ಇನ್ನೊಂದು ರೂಮ್ ಕೀ ಓಪನ್ ಅಲ್ಲಿ ಇಲ್ಲ. ಹುಡುಕಿ ಸಾಕಾಗಿ ಬಂದು ಕೂತಿದ್ದೀನಿ ಗೈಸ್, ಸಾಕಾಗೋಯ್ತತ್ತ. ನಾವು ಬೇರೆ ಬೇರೆ ಕೀನ ಟ್ರೈ ಮಾಡ್ತಾ ಇದೀವಿ, ಲಾಕ್ ಓಪನ್ ಆಗ್ದಿರಾ. ಅಂಡ್ ಈ ಕೆಲಸ ಮಾಡಿರೋದು ನಮ್ಮ ಒಳ್ಳೆ ಕೃಷ್ಣ ಸುಂದ್ರಿ. ಇಷ್ಟೊಂದು ಕೀನಲ್ಲಿ ಯಾವುದೋ ಅಂತ ಅವ್ರಿಗೆ ಗೊತ್ತಿಲ್ಲ, ಎಲ್ಲಾನು ಪಾಪ ಟ್ರೈ ಮಾಡ್ತವ್ರೆ ಕುತ್ಕೊಂಡು. ಈಗ ಒಳ್ಳೆ ರೋದನೆ ಆಯ್ತು ಗೈಸ್. ಅನ್ಕೊಂಡಂಗೆ ಯಾವ ಟ್ರಿಪ್ಪು ಕರೆಕ್ಟಾಗಿ ಹೋಗ್ತಾ ಇಲ್ಲ. ಬೆಳಗಿಂದ ಚೆನ್ನಾಗಿ ಮಜಾ ಮಾಡಿದ್ವಿ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಇವಾಗ ಕೀ ಕಲ್ದೋಗಿದ್ದು ಇಸ್ ಲೈಕ್ ರಾಧ ಅಂತ ಆಗೋಯ್ತು. ಪರವಾಗಿಲ್ಲ, ಹೋದ್ರೆ ಓದ್ತದೆ. ಅದು ಕಾಸು ಕಟ್ಟಬೇಕು, ಕಾಸು ಕಟ್ಬಿಟ್ಟು ಸುಮ್ಮನೆ ಆಗೋದು. ಎಲ್ಲಿ 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 ತೋರ್ಸ ಗೈಸ್, ತಡೀರಿ. ಅದು ಎಲ್ಲಿ ಎಲ್ಲಿ ಕ್ಯಾಮ್ರಾದಲ್ಲಿ ತೋರ್ಸಿ, ಎಲ್ಲ ಇದೆ. ಒಂದ್ಸಲ ನೋಡ್ತೀನಿ ಇರೋ. ಅದು ಕಾಂಡ ಐತೆ, ಅದು ಕೀ ತರ ಕಂಡಿಲ್ಲ ನನ್ಗೆ. ಕರ್ಮ ಕಾಂಡ. ನಿಜ ಅದು ಕೀ ನಾನು ನೋಡಿದೀನಿ, ಬಟ್ ಅದು ಕೀ ತರ ಇಲ್ಲೇ ಐತೆ. ಸಿ ಅದು ನನ್ಗೆ ಎಲೆ ತರ ಅನ್ಸ್ಬಿಟ್ಟೈತೆ, ನನ್ನ ಅದು ಕೀ ಅಂತ ಅನ್ಕೊಂಡಿಲ್ಲ. ಅಲ್ಲೇ ಇದ್ದಿದ್ದು ಎಲೆನೆ ಅದೇ ತರ ಪಕ್ಕದಲ್ಲಿ ಇನ್ನೊಂದು ಸಣ್ಣಕ್ಕಿತ್ತು. ಹೌದಾ? ನೋಡ್ರಿ, ಸಂದಿಂಗ್ 2800 ಕಟ್ಸೋದ್ ತಪ್ಪೋಯ್ತಲ್ಲ ಗಾಯ್ಸ್. ತಪ್ಪಿಸ್ಕೊಬಿಟ್ರು. ಸಿಕ್ತಲ್ಲ ಗಾಯ್ಸ್. ಈ ಕಡೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿಲ್ಲ, ವಿಡಿಯೋ ಎಡಿಟ್ ಆಗಿಲ್ಲ. ಇವಾಗ ಸಂಧ್ಯಾ ಅವರು ವ್ಲಾಗ್ ಮಾಡ್ತಾವ್ರೆ. ಲಂಚಲ್ಲಿ ಏನೇನು ಕೊಟ್ಟರು, ಏನೇನು ತಿಂದ್ವಿ ಅಂತ ತೋರಿಸ್ಬೇಕು ಅನ್ಕೊಂಡಿದ್ದೆ. ಬಟ್ ಲಂಚಲ್ಲಿ ಯಾರ ಫೋನಲ್ಲೂ ಚಾರ್ಜ್ ಇರಲಿಲ್ಲ, ಎಲ್ಲ ಔಟ್ ಆಗೋಗಿತ್ತು. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಜೀಪ್ ಎತ್ಕೊಂಡು ಟ್ರಕ್ಕಿಂಗ್ ಎಲ್ಲ ಮಾಡಿಬಿಟ್ವಿ. ಸೊ ಏನು ತೋರ್ಸೋಕ್ಕಾಗಿಲ್ಲ. ಬಟ್ ಡಿನ್ನರ್ ಏನು ಅಂತ ತೋರಿಸ್ತೀನಿ. ಡಿನ್ನರ್ಗೆ ಚಪಾತಿ ಇದೆ, ಚೀಸ್ ಪನ್ನೀರ್ ಇದೆ, ಸೂಪ್ ಇದೆ, ಇದು ಸಲಾಡ್ ಥರ ಇದೆ, ಇದು ತವಾ ಫಿಶ್ ಫ್ರೈ, ಇದು ಕರಿ. ಸೊ ಎಲ್ಲ ಯಮ್ಮಿ ಟೇಬಲ್ ತುಂಬ ತುಂಬೋಗ್ಬಿಟ್ಟಿದೆ. ಓ ಇನ್ನೂ ತರ್ತಾವ್ರ ಇವತ್ತು ನಾವು ತಿಂದಂಗೆ ಇಷ್ಟು. ಆ್ಯಂಡ್ ಇಲ್ಲಿ ನೋಡ್ರಿ, ಇವಳು ಓಯ್ ಕಾಡ್ಪಾಪ ಪೂಲಲ್ಲಿ ಬಿದ್ದಿರೋದಿರಲಿ, ಒಂದು ಕೈಂಡ್ ಆಫ್ ರೋದನೆ ಕೊಟ್ಲು. ಬಟ್ ಇವಾಗ ಸುಮ್ಮನಾಗೋಳೆ. ಕೃಷ್ಣ, ವಾಟ್ ಯಾ ವೈ ಲುಕಿಂಗ್ ಯು ಸೋ ಕ್ಯೂಟ್? ಆಲ್ವೇಸ್ ಕ್ಯೂಟ್. ಓಕೆ. ಸಿರಿ ಸಮಾಧಾನ ಮಾಡ್ಕೋ ಸಿರಿ. ಸಿರಿ, ನಿಮ್ಮ ಅಮ್ಮ ಬರ್ತಾರೆ ನಾಳೆ, ಸುಮ್ಮನೆ. ಕವಿ ಬಾರಿ, ನೀನಾದ್ರೂ ಒಂಚೂರು ಹೇಳ್ಬಾರ. ಏನಂತ ಹೇಳಿ? ನಾಳೆ ಬರ್ತಾರೆ. ನಾನು ಹೇಳಿದ್ರೆ ಏನಾಗುತ್ತೆ ಈಗ? ಇವಾಗ ನಮ್ಗೆ ನಿದ್ದೆ ಕೊಡಲ್ಲ ರಾತ್ರಿ ಎಲ್ಲ. ನಾನು ಆಚೆ ಮಲ್ಕೊತಾ ಇದ್ದೀನಿ. ನಾಳೆ ಬರ್ತಾರೆ ಸಿರಿ. ಸಿರಿ, ಮೈ ಡಿಯರ್ ಸಿರಿ. ಸಿರಿ ಅವ ಎಕ್ಸ್ಕ್ಯೂಸ್ ಮಿ ಸಿರಿ.
ಇದ್ದೀನಿ. ಅದೇನ್ ಸಮಾಧಾನ ಸಿರಿ ನಿಂಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಸಿರಿ? ಸಿರಿ ವೈ ಆರ್ ಯು ಸ್ಕ್ರೀಮಿಂಗ್? ಸುಮ್ಮನೆ ಮಲ್ಕೊ, ನಿಮ್ಮ ಅಮ್ಮ ನಾಳೆ ಬರುತ್ತೆ. ಓಹ್ ಇವಳು ಹೆಡ್ ಮಾಸ್ಟ್ರು, ಇವಳು ಹೇಳಿದ ತಕ್ಷಣ ಇವಳು ಕೇಳ್ಬಿಡ್ತಾಳೆ. ಏಯ್ ಸುಮ್ಮನೆ ಏನ ಹೇಳ್ತಾಳ? ಹೊಂಟೋಯ್ತಾಳ? ಎಲ್ಗೋಯ್ತ್ಯಾ? ಬೆಂಗಳೂರಿಗೆ ಎತ್ಕೋಯ್ತ್ಯಾ? ಇಲ್ಲ ಬಸ್ಸಲ್ಲಿ ನೋಡ್ಕೊಂಡು ಹೋಗ್ತಾಳೆ. ಫೋನ್ ಹಚ್ಚಿ ಅವ್ರ ಅಮ್ಮಂಗೆ ಫೋನ್ ನೀವು ಫೋನ್ ಮಾಡಮ್ಮ. ಸೊ ಗೈಸ್ ಫೈನಲಿ ಇವಳನ್ನ ಮಲಗಿಸಿದೀವಿ ನೋಡಿ. ಇಲ್ಲಿ ಬೆಡ್ಶೀಟ್ ತೆಗೆದ್ರೆ ಮತ್ತೆ ಅಲ್ಲಿ ಕೊಯ್ಯ ಅಂತಾಳೆ ಅನ್ನೋದಾಗೋಗಿದೆ. ಯಾರು ಅನ್ಕೊಂಡಿದ್ದೀರಾ? ನಾನಿದು ನಿತ್ಯ ಕೈಲಿ ಸೂರ್ಯ ಅಮ್ಮಂಗೆ ಫೋನ್ ಮಾಡಿಸಿ. ಏನ್ ಮಾಡ್ತಿದ್ದೀರಾ ಅಕ್ಕ? ಸಿಕ್ಕಾಪಟ್ಟೆ ಹೇಳ್ತಾ ಇದ್ಲು. ಈಗ ಹತ್ಕೊಂಡು ನಮಗೆ ಟೈಮ್ ಆಯ್ತು. ಈಗ ಮನ್ಕೊಂಡವಳೆ. ನಾನು ಹೇಳ್ದೆ ಮುಂಚೆನೆ ಬೇಡ ಅಂತ ಕೇಳಲಿಲ್ಲ. ಓ ಇದು ಒಂದು ಹೆಲ್ಪ್ ಸಿಸಿ. ಏನು ಇದು ನಾಳೆ ಇವು ಕಮ್ಮಿ ಚಿಕ್ಕಮಂಗ್ಳೂರು ಪ್ಲೀಸ್. ನಾನು ನಾಳೆ ಪ್ಲೀಸ್ ಅದೇನು ಗೊತ್ತಾ, ಮೇಂಟೈನಿಂಗ್ ಯುವರ್ ಡಾಟರ್ ಈಸ್ ವೆರಿ ಡಿಫಿಕಲ್ಟ್ ಅಕ್ಕ. ಅಂದರೆ ಇವತ್ತು ಸಿಕ್ಕಾಬಟ್ಟೆ, ಅಂದರೆ ಇವಾಗ ಸಿಕ್ಕಾಬಟ್ಟೆ ಗೊತ್ತೇ ಕೊಟ್ಬಿಟ್ಲು. ನಾಳೆ ನನಗೆ ಹೋಗ್ತಿಲ್ಲ, ನಾನು ಮೇಂಟೈನ್ ಮಾಡಬಲ್ಲೆ ಅಂತ. ಪ್ಲೀಸ್ ಅಕ್ಕ ಇದೊಂದು ಸರಿ ನನ್ನ ಮಾತು ಕೇಳ್ಬಿಟ್ಟು ಬಂದ್ಬಿಡು ಅಕ್ಕ, ಪ್ಲೀಸ್ ಅಕ್ಕ ಪ್ಲೀಸ್. ಸರಿ ಬಿಡು ಆಯ್ತು. ಎಷ್ಟು ಗಂಟೆಗೆ ಬರ್ತೀರಾ? ಗಂಟೆಗೆ ಬರ್ತೀರಾ? ಬೆಳಗ್ಗೆ ಕೈ ಎತ್ತಂಗಿಲ್ಲ ತಾನೇ? ಏನಪ್ಪ? ಕೈ ಎತ್ತಂಗಿಲ್ಲ. ಇದು ಬೆಳಗ್ಗೆ ನಾವು ಬಂದ್ವಲ್ಲ, ನಾವು ನೈಟ್ ಬಂದ್ವಿ. ನಿಮಗೆ ಅಲ್ಲಿ ಬೆಳಗಿನ ಜಾವ ಬಸ್ಸೇ ಬರುತ್ತೆ, ಅದರಿಂದಾನೇ ಬರ್ಬೋದು. ಈಗ ಪ್ಯಾಕ್ ಮಾಡ್ಕೊಂಡು ಬರೋಕ್ಕಾಗಲ್ಲ, ಸೊ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್. ಅದೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಮೇ ಬಿ ನೀವು ಇಲ್ಲೊಂದು 11 ಹಂಗೇನೋ ಬರ್ತೀರಾ, ಇಲ್ಲ ಬೆಳಗ್ಗೆನೇ ಬರ್ತೀರೇನೋ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಿಟ್ಟರೆ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಕಷ್ಟ ಬಿಡಪ್ಪ. ಆಲ್ರೆಡಿ ವಿ ಆರ್ ಸ್ಲೀಪಿಂಗ್. ಬೆಳಗ್ಗೆ ಹೊರಡ್ತೀವಿ. ಓಕೆ ಓಕೆ ನೌ ಶಿ ಸ್ಲೀಪಿಂಗ್, ನೋ ವರೀಸ್, ಬಟ್ ಮಾರ್ನಿಂಗ್ ಬಿಟ್ ಡಿಫಿಕಲ್ಟ್. ಓಕೆ ಓಕೆ ಗುಡ್ ನೈಟ್. ಥ್ಯಾಂಕ್ ಯು. ಬಂದ್ಬಿಡಿ, ಮರಿಬೇಡಿ. ಹುಷಾರು. ಓಕೆ ಮನ್ಕೋಸಿ ನೀನು ಮನ್ಕೊಳ್ಳು ಗೈಸ್. ಭಾರಿ ಯಾಕೆ ಸರಿ ನಾಳೆ ಬರ್ತಾರೆ ನಿಮ್ಮ ಅಮ್ಮ ಅಂತ ಹೇಳಿಲ್ವಾ? ಹಿಂಗೆ ಹಿಂಸೆ ಕೊಡಬೇಡ. ಸೊ ಭಾರಿ ಅಕ್ಕ ಆಗಿದ್ದಕ್ಕೆ ಬರ್ತಿದ್ದಾರೆ. ಸೊ ಥ್ಯಾಂಕ್ ಯು ಹೇಳಬೇಕು. ಬಂದಿದ ತಕ್ಷಣನೇ ನಾಳೆ ಒಂದು ಮಾತು ಕರೆದಿದ ತಕ್ಷಣ ಯಾರು ಬರ್ತಾರೆ ಗೈಸ್, ಅದರಲ್ಲೂ ಅವ್ರ ಮಗಳನ್ನ ಕಳಿಸಿ ರಾಂಗ್ ಟಾಪಿಕ್ ಚೂಸ್ ಮಾಡೋಳೆ ಗೈಸ್. ಸಂಧ್ಯಾ ಇದಾಗಿಲ್ಲ, ನೆಟ್ಟಿಗೆ ಆಗಲ್ಲ. ವೆರಿ ಡಿಫಿಕಲ್ಟ್. ಯಾರ ಕೈಲೂ ಆಗಲ್ಲ. ಮಕ್ಳನ್ನ ಅವ್ರ ಅಮ್ಮ ಬಿಟ್ಟರೆ ಇನ್ಯಾರು ನೋಡ್ಕೊಳಕ್ ಆಗಲ್ಲ ಅಂತ ಅರ್ಥ ಆಯ್ತು. ನನ್ನ ನೋಡ್ಕೋ 24 hours ಆರಾಮಾಗಿರ್ತೀನಿ. ನೀನು ಅವಳಿಗಿಂತ ಟಾರ್ಚರ್ ಬೇಡ. ಸೊ ಗೈಸ್ ನಾನು ನಮ್ಮ ಪವಿ ನೋಡ್ಕೊತೀನಿ, ಯಾಕಂದ್ರೆ ಅವಳೇ ನಾನು ನೋಡ್ಕೊಂತಾಳೆ ಅದಕ್ಕೆ. ಸೊ ಗೈಸ್ ಎಲ್ಲ ತಾಯಿದಿರ್ಗೂ ಇಲ್ಲಿಂದಾನೇ ನನ್ನ ನಮಸ್ಕಾರಗಳು. ನೀವು ಮಾಡೋ ಕೆಲಸ ಯಾರೂ ಮಾಡೋಕ್ಕಾಗಲ್ಲ, ಅದಂತೂ ನಂಗೆ ರಿಯಲೈಸ್ ಆಯಿತು. ಸೊ ಎಲ್ಲ ತಾಯಿದಿರ್ಗೂ ಹೆಂಗೆ ಕೈ ಮುಗಿಬೇಕು ಅದು ಅರ್ಥ ಆಗೋಯ್ತು ನನಗೂ ಅರ್ಥ ಆಗೋಯ್ತು. ನನಗೆ ನೋಡಿ ಅರ್ಥ ಆಯ್ತು. ನನಗೆ ನೋಡಿ ಕಷ್ಟ ನೋಡಿ, ತುಂಬಾನೇ ಕಷ್ಟ. ಬಟ್ ಫೈನ್. ಸೊ ಇಷ್ಟೇ ಗೈಸ್, ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ನಾಳೆ ಬಾರಿ ಬಂದಮೇಲೆ ಬಾರಿ ಅಕ್ಕ ಜೊತೆ ಅವ್ರ ಮಗಳು ಕೊಟ್ಬಿಡ್ತೀನಿ. ಆಮೇಲೆ
ಆರಾಮಾಗಿರ್ಬೋದು ಅಷ್ಟೇ. ಸೊ ಈ ಚಾಲೆಂಜ್ನ ತಗೊಂಡು ಕಂಪ್ಲೀಟ್ ಮಾಡೋಕ್ಕಾಗ್ದಿರಾ ಹೆಂಗೋ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಮೆಂಟ್ ಲಾಸ್ಟ್ ಬಟ್ ನೋಡ್ತಿರ್ಲಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ ಗೈಸ್. ಗುಡ್ ನೈಟ್.